ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನಶೂರಮಾಧವಾನ್. ಪ್ರಸನ್ನಶೂರಮಾಧವಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರಮಾಧವಾನ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾವಲ್ಲಭ ಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮಾ ಭೂತಭಾವನಃ ಅಶೋಕಸ್ತಾರಣಸ್ತಾರಶೂರಃ ಶೌರಿರ್ಜನೇಶ್ವರಃ ಅನುಕೂಲಶತಾವರ್ತಃ ಪದ್ಮೀ ಪದ್ಮನಿಭೇಕ್ಷಣಃ. ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಾವು ನಿನ್ನೆಯ ದಿನ ಶೂರಃ ಎಂಬುವಂತಹ ಭಗವಂತನ ನಾಮವನ್ನು ವಿಸ್ತಾರವಾಗಿ ಹೇಳಿಕೊಂಡಿದ್ದೇವೆ. ಇವತ್ತು ಶೌರಿಹಿ. ಶೌರಿಹಿ ಅಂದರೆ ಪರಾಕ್ರಮಿತ್ವಾತ್ ಶೂರಃ ವಾಯುದೇವಃ ತಸ್ಯ ಅಪತ್ಯಮಿತ್ಯರ್ಥಃ. ಅತ ಇಂಗ್ ಶೌರಿಹಿ ತದ್ಯಂಗ್ಯತ್ವಾದೇವ ತದಪ್ಯತ್ವಂ ತದಪ್ಯತ್ವಂ ನತು ಮುಖ್ಯತಃ ಇತಿ ಅಪತ್ಯಮಿವೇತಿ ಫಲತಿ. ವಾಯುದೇವರಿಗೆ ಶೂರ ಅಂತ ಹೆಸರು. ಯಾಕೆ ಅಂದರೆ ಅವರು ಪರಾಕ್ರಮಿಗಳಾಗಿರೋದರಿಂದ ವಾಯುದೇವರಿಗೆ ಶೂರ ಅಂತ ಹೆಸರು. ಶೂರ ಎಂದು ಕರೆಯಲ್ಪಡುವ ವಾಯುದೇವನ ಪುತ್ರನಂತೆ ಇರುವವನು ಭಗವಂತ. ಆದ ಕಾರಣ ಶೌರಿಹಿ ಅಂತ ಹೆಸರು. ಇದು ಸ್ವಲ್ಪ ಆಶ್ಚರ್ಯವಾಗಿರುತ್ತೆ. ಈ ಶೌರಿ ನಾಮ ನನಗೂ ಓದಿದಾಗ ಮೊದಲು ನನಗೂ ಸ್ವಲ್ಪ ಗೊಂದಲ ಕ್ರಿಯೇಟ್ ಆಯಿತು, ಏನು ಹೀಗಿದಲ್ಲ ಅಂಥೇಳಿ. ಆಮೇಲೆ ಪೂರ್ಣ ಓದಿ ಜಿಜ್ಞಾಸೆ ಓದಿದ ಮೇಲೆ ನನಗೂ ಒಂದು ಕ್ಲಾರಿಟಿ ಬಂತು. ಕೊನೆಗೆ ಹೇಳ್ತೇನೆ. ಶೂರ ಪರಾಕ್ರಮಿಯಾಗಿರೋದರಿಂದ ವಾಯುದೇವರು ಶೂರ ಎಂದು ಕರೆಯಲ್ಪಡ್ತಾರೆ. ಶೂರ ಎಂದು ಕರೆಯಲ್ಪಡುವ ವಾಯುದೇವನ ಪುತ್ರನಂತೆ ಭಗವಂತ ಇರ್ತಾನೆ. ಆದ ಕಾರಣ ಅವನಿಗೆ ಶೌರಿಹಿ ಅಂತ ಹೆಸರು. ಇನ್ನು ಬೃಹದಾರಣ್ಯಕ ಉಪನಿಷತ್ ಭಾಷ್ಯ ಋಗ್ವೇದ. ಕ್ಷತ್ರಜಾತ್ಯಭಿಮಾನೀತು ಪವನಃ. ಬೃಹದಾರಣ್ಯ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಬ್ರಹ್ಮಾಂಡ ಪುರಾಣದ ವಾಕ್ಯವನ್ನು ಹೇಳ್ತಾ ಇದ್ದಾರೆ. ಇನ್ನು ಋಗ್ವೇದದಲ್ಲಿ ತ್ವಂ ತ್ಯೇಭಿರಾಗಹಿ ವಾಜೇಭಿರ್ದುಹಿತಿರ್ದಿವಃ ಪ್ರಾಣವಾಕ್ ಸುತೆ ತದ್ವ್ಯಂಗ್ಯತ್ವಾದ್ಧರಿಶ್ಚೈವ ದಿವಃ ಪುತ್ರಃ ಉದಾಹೃತಃ. ನೋಡಿ, ಬಲದೇವತೆಯಾಗಿ ಕ್ಷತ್ರಿಯ ಜಾತಿಗೆ ಅಭಿಮಾನಿಯಾಗಿದ್ದಾರೆ ವಾಯುದೇವರು. ಬಲಕ್ಕೆ ಅಭಿಮಾನಿ ದೇವತೆಯಾಗಿದ್ದಾರೆ ವಾಯುದೇವರು. ಅಷ್ಟೇ ಅಲ್ಲದೆ ಕ್ಷತ್ರಿಯ ಜಾತಿಗೆ ಅಭಿಮಾನಿ ದೇವತೆಯಾಗಿದ್ದಾರೆ.
ಆ ವಾಯುದೇವನು ಉಳಿದ ಎಲ್ಲ ದೇವತೆಗಳಕ್ಕಿಂತ ಅಧಿಕವಾಗಿ ಶೂರನಾಗಿದ್ದಾನೆ. ಅಂತಹ ವಾಯುದೇವನ ಮೂಲಕ ಭಗವಂತನು ಅಭಿವ್ಯಂಗ್ಯನಾಗುವ ಪ್ರಯುಕ್ತ ಭಗವಂತನು ವಾಯುದೇವನ ಪುತ್ರ ಎಂದು ಶಾಸ್ತ್ರದಲ್ಲಿ ವ್ಯವಹರಿಸಲ್ಪಟ್ಟಿದೆ. ಮೊದಲು ಹೇಳಿದ್ದಕ್ಕೆ ಸ್ವಲ್ಪ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಅರ್ಥಾತ್ ವಾಯುದೇವರ ಪುತ್ರನಾಗಿ ಶಾಸ್ತ್ರದಲ್ಲಿ ವ್ಯವಹರಿಸಲ್ಪಡ್ತಾ ಇದ್ದಾನೆ ಭಗವಂತ. ಆದ ಕಾರಣ ಭಗವಂತನಿಗೆ ಶೌರಿಹಿ. ಯಾಕೆ? ವಾಯುದೇವರು ಶೂರರು. ಅಂತಹ ಶೂರರೆಂದೆನಿಸಿಕೊಂಡಿರುವ ವಾಯುದೇವರ ಪುತ್ರನಂತೆ ಇರುವವರು ಭಗವಂತ. ಆದ ಕಾರಣ ಶೂರ ಸಂಬಂಧಿ. ಆದ ಕಾರಣ ಭಗವಂತ ಶೌರಿಹಿ ಅಂತ ಹೆಸರು. ಇನ್ನು ಶಂ ಶೀಲಕೋಹಂ ಯತಯೇವ ಚೋಚ್ಚಃ ಶು ನಾಮಕಃ ಇತ್ಯುಕ್ತ ದಿಶಾ ಭಾರತ ತಾತ್ಪರ್ಯ ನಿರ್ಣಯ. ಸುಖಶೀಲತ್ವಾತ್ ಶುಹು ಉಚ್ಚತ್ವಾತ್ ವುಹು ತಾದೃಶಂ ಶೂನಾಮಕಂ ರಮಯಂತೀತಿ ಶೂರಾಃ ಭಗವದ್ಜ್ಞಾನಿನಃ ಅಥವಾ ಶವಂತಿ ಭಗವಂತಂ ಗಚ್ಚಂತಿ ಅವಗಚ್ಚಂತಿ ಇತಿ ಯಾವತ್ತು ಶೂರಾಃ ಭಗವದ್ಜ್ಞಾನಿನಃ ಶುಗತೌ ತೇಷಾಂ ಆಪತ್ಯಂ ಪುಮಾನ್ ಶೌರಿಹಿ. ನೋಡಿ, ಇವನು ಶಂ ಶೀಲಕೋಹಂ ಯತಯೇವ ಚೋಚ್ಚಃ ಶುನಾಮಕ ಸುಖಶೀಲತ್ವಾತ್ ಶುಹು. ಸುಖಶೀಲನಾದ್ದರಿಂದ ಅವನು ಶುಹು ಅಂತ ಕರೆಯಲ್ಪಡ್ತಾನೆ. ಉಚ್ಚತ್ವಾತ್ ಉಚ್ಚತ್ವಾತ್ ಶ್ರೇಷ್ಠನಾದ್ದರಿಂದ ಮತ್ತು ಭಗವಂತನನ್ನು ಸಂತೋಷಪಡಿಸುವನಾದ್ದರಿಂದ ಅಥವಾ ತಾದೃಶಂ ಶೂನಾಮಕಂ ರಮಯಂತೀತಿ ಶೂರಾಃ ಭಗವದ್ಜ್ಞಾನಿನಃ. ಅಂದರೆ ಸುಖಶೀಲರಾದ ಆಗಿದ್ದಾನೆ ಮತ್ತು ಶ್ರೇಷ್ಠನಾದ ಭಗವಂತನನ್ನು ಸಂತೋಷಪಡಿಸುವ ಅಥವಾ ಭಗವಂತನನ್ನು ಬಲ್ಲ ಜ್ಞಾನಿಗಳ ಪುತ್ರನಂತೆ ಇದ್ದಾನೆ. ಒಟ್ಟು ಒಂದೊಂದೊಂದೊಂದೇ ವಿವರಿಸ್ಕೊಂಡು ಬರ್ತಾ ಇದ್ದಾರೆ. ಮೊದಲು ವಾಯುದೇವನ ಪುತ್ರ ಅಂತಂದರು. ವಾಯುದೇವ ಶೂರ ಎಂದು ಕರೆಯಲ್ಪಡ್ತಾ ಇದ್ದಾರೆ. ವಾಯುದೇವರು ಶೂರ ಅಂತ ಯಾಕೆ ಕರೆಯಲ್ಪಡ್ತಾರೆ ಅಂತ ಹೇಳಿದರೆ, ಬಲದೇವತೆಯಾಗಿ ಕ್ಷತ್ರಿಯ ದೇವತೆಗೆ ಅಭಿಮಾನಿ ದೇವತೆ ಆಗಿರೋದರಿಂದ ವಾಯುದೇವರ ಮೂಲಕ ಭಗವಂತ ನಮಗೆ ಗೊತ್ತಾಗ್ತಾ ಇದ್ದಾನೆ. ಆದ ಕಾರಣ ವಾಯುದೇವನ ಪುತ್ರ ಭಗವಂತ, ಶೂರನ ಪುತ್ರ ಭಗವಂತ, ಶೌರಿ ಅಂತ ಹೆಸರು ಅಂತ ಹೇಳ್ತಾ, ಇನ್ನು ಜ್ಞಾನಿಗಳ ಪುತ್ರನಂತೆ ಇರುವವನು ಭಗವಂತ. ಕೊನೆಗೆ ಜಿಜ್ಞಾಸೆಯಲ್ಲಿ ಇದು ಕ್ಲಾರಿಟಿ ಬರುತ್ತೆ. ಅಲ್ಲಿವರೆಗೂ ಕೇಳಿದರೆ ಒಂದು ಸ್ವಾರಸ್ಯವಾಗಿ ಒಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇನ್ನು ಋಗ್ವೇದ ಯಸ್ತದ್ವೇದ ಸ ಪಿತುಷ್ಪಿತಾ ಸತ್ ಯಸ್ತತ್ ಬ್ರಹ್ಮವೇದ ಸ ಪಿತುಸ್ತಸ್ಯ ಜಗತ್ಕಾರಣಸ್ಯ ಪಿತಾ ಅಸತ್ ಅಭವತ್ ಯಸ್ತಾ ವಿಜಾನಾತ್ ಸ ಪಿತುಷ್ಟಿತಾ ಸತು ಯಶ್ಚತ ಭಗವನ್ಮೂರ್ತಿ ವ್ಯಜಾನಾತ್ ಸ ಪಿತುಃ ಪಿತಾ ಸತ್. ನೋಡಿ, ಮತ್ತು ನಾನಾಹ್ಯೇನಂ ವ್ಯಪದಿಶಂತಿ ಪಿತೇತಿ ಪಾರಾಶರ್ಯಾಯಣ ಶ್ರುತಿ ಹೇಳ್ತಾ ಇದ್ದ. ಭಗವಂತನನ್ನು ತಿಳಿದುಕೊಂಡಿರುವಂತಹ ಜ್ಞಾನಿ ಜಗತ್ತಿಗೆ ಪಿತೃವಾದ ಭಗವಂತನಿಗೂ ತಂದೆ ಎನಿಸಿಕೊಂಡಿರ್ತಾನೆ ಅಂತ ಶ್ರುತಿ ಹೇಳ್ತಾ ಇದೆ. ಏನು? ಋಗ್ವೇದ ಯಸ್ತದ್ವೇದ ಸ ಪಿತುಷ್ಟಿತಾ ಅಸತ್ ಯಸ್ತದ್ ಬ್ರಹ್ಮವೇದ ಸ ಪಿತುಸ್ತಸ್ಯ ಜಗತ್ಕಾರಣಸ್ಯ ಪಿತಾ ಅಸತ್ ಅಭವತು. ಇವನು ಭಗವಂತ ಜಗತ್ಪಿತ ಅಂತ ಹೇಳ್ತಾ ಇದೆ. ಜಗತ್ತಿಗೆ ತಂದೆ ಅವನು. ಜಗತ್ತಿಗೆ ತಂದೆಯಾದಂತಹ ಭಗವಂತನಿಗೂ ಭಗವಂತನನ್ನು ತಿಳಿದುಕೊಂಡ ಜ್ಞಾನಿ ತಂದೆ ಎಂದು ಶ್ರುತಿ ಹೇಳ್ತಾ ಇದೆ. ಅಂದರೆ ಭಗವಂತನನ್ನು ವ್ಯಕ್ತಪಡಿಸುವವನು ಯಾವನು? ಜ್ಞಾನಿ.
ಭಗವಂತನನ್ನು ಕುರಿತು ಹೇಳಬೇಕು ಅಂದರೆ ಯಾರು ಹೇಳಬೇಕು? ಭಗವಂತನ ಜ್ಞಾನ ಇದ್ದವರು. ಭಗವಂತನ ಜ್ಞಾನ ಇಲ್ಲದೇ ಇರುವ ಅಜ್ಞಾನಿಗಳಿಗೆ ಭಗವಂತನನ್ನು ಪರಿಚಯ ಮಾಡಿಕೊಳ್ಬೇಕು. ಆದ ಕಾರಣ ಭಗವಂತನ ಜ್ಞಾನಿ ಜಗತ್ತಿಗೆ ತಂದೆ ಎಂದು ಕರೆಯಲ್ಪಡುವಂತಹ ಭಗವಂತನಿಗೆ ತಂದೆ ಎಂದು ಶ್ರುತಿ ಹೇಳ್ತಾ ಇದೆ. ಮತ್ತು ಪಾರಾಶರ್ಯಾಯಣ ಶ್ರುತಿ ಕೂಡ ಜ್ಞಾನಿಯಾದ ಜೀವನು ಪರಮಾತ್ಮನ ತಂದೆ ಅಂತ ಹೇಳ್ತಾ ಇದೆ. ಎಲ್ಲ ಇವರು ರಿವರ್ಸು ನಮಗೆ ಹೇಳ್ತಾ ಇದ್ದಾರೆ. ಇಲ್ಲಿವರೆಗೂ ಜಗತ್ತಿಗೆ ಭಗವಂತ ತಂದೆ, ನಮ್ಮೆಲ್ಲರಿಗೂ ತಂದೆ ತಾಯಿ ಎಲ್ಲವೂ ಅವನೇ ಅಂತ ಹೇಳ್ತಾ ಇದ್ದರೆ, ಇವಾಗ ಜ್ಞಾನಿಯಾದವನು ಭಗವಂತನ ತಂದೆ ಅಂತ ಶ್ರುತಿ ಶಾಸ್ತ್ರ ಎಲ್ಲ ಹೇಳ್ತಾ ಇದೆ. ಅದು ಯಾಕೆ ಎಂಬುದು ಮುಂದೆ ಹೇಳ್ತೇನೆ. ಇನ್ನು ಸರಿ, ನಾನು ಮೊದಲೇ ಹೇಳಿದ್ದೆ, ಶೂರ ವಾಯುದೇವರು ಶೂರನ ಪುತ್ರನಂತೆ ಇದ್ದಾನಾದ ಕಾರಣ, ಶೂರ ಸಂಬಂಧಿ ಆದ ಕಾರಣ ಶೌರಿ ಅಂತೇಳಿ. ಇನ್ನು ಭಗವಂತ ಶೌರಿ ಎಂಬುದು ಇನ್ನೊಂದು ರೀತಿಯಾಗಿ ಅದೇ ರೀತಿಯಾಗಿ ನೋಡಿ, ಭಗವಂತನು ಶೌರಿ ಅಂತ ಯಾಕೆ ಕರೆಯಲ್ಪಡ್ತಾ ಇದ್ದಾನೆ ಅಂದರೆ, ಶೂರ ಕುಲೋತ್ಪನ್ನತ್ವಾತ್ ಶೌರಿ ಅಂದರೆ ಶೂರ ಎಂಬವನ ಕುಲದಲ್ಲಿ ಹುಟ್ಟಿರೋದರಿಂದ ಭಗವಂತನು ಶೌರಿ ಎಂದು ಕರೆಯಲ್ಪಡ್ತಾ ಇದ್ದಾರೆ. ಅದು ಹೇಗೆ? ವಸುದೇವನ ತಂದೆ ಶೂರಸೇನ, ಅವನಿಗೆ ಶೂರ ಅಂತ ಹೆಸರು. ಭಗವಂತ ದೇವಕಿ ವಸುದೇವರಿಗೆ ಕೃಷ್ಣನಾಗಿ ಅವತಾರವನ್ನು ಮಾಡಿದ್ದಾನೆ. ಆ ವಸುದೇವನ ತಂದೆ ಯಾರು? ಶೂರಸೇನ, ಶೂರ ಅಂತ ಕರೆಯಲ್ಪಡ್ತಾ ಇದೆ. ಅಂದರೆ ಒಂದು ಇದರಲ್ಲಿ ಕೃಷ್ಣನಿಗೆ ಅಜ್ಜ ತಾತ ಯಾರು ಅಂತ ಹೇಳಿದರೆ ಶೂರ. ಅಂತಹ ವಸುದೇವನ ತಂದೆ ಶೂರನಾದ ಅವನ ಕುಲದಲ್ಲಿ ಭಗವಂತ ಕೃಷ್ಣನಾಗಿ ಶೂರನ ಗೋತ್ರದಲ್ಲಿ ಪ್ರಾದುರ್ಭವಿಸಿರುವ ಕಾರಣ ಶೂರಕುಲದಲ್ಲಿ ಶೂರಕುಲಕ್ಕೆ ಸಂಬಂಧಪಟ್ಟವನು ಹುಟ್ಟಿದವನಾದ ಕಾರಣ ಕೃಷ್ಣನಿಗೆ ಶೌರಿ ಅಂತ ಹೆಸರು. ಇನ್ನು ವಿಕ್ರಮಿತ್ವಾತ್ ಶೂರಃ ಭಗವಾನ್ ತಸ್ಯೈವ ಅಪತ್ಯಮಿತ್ಯರ್ಥೇ ಹರಿ ಶೌರಿ. ಶೂರ ಎನಿಸಿರುವ ತನ್ನ ಪುತ್ರನಂತೆ ಇರುವವನು. ಇನ್ನು ಭಗವಂತನಿಗೆ ಅದಕ್ಕೆ ಮುಂದೆ ವಿವರಣೆ ಕೊಡ್ತಾರೆ. ಏನು ಅಂತ ಹೇಳಿದರೆ, ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮದ ಅಂತೆಲ್ಲ ಹೇಳ್ತಾ, ಧರ್ಮಕ್ಕೆ ಹಾನಿಯಾದಾಗ ಆತ್ಮಾನಂ ಸೃಜಾಮ್ಯಹಂ, ನನ್ನನ್ನು ನಾನೇ ಸೃಜಿಸಿಕೊಳ್ತೇನೆ. ಭಗವಂತ ಕೃಷ್ಣನಾಗಿ ಅವತಾರ ಮಾಡಿದರೆ ಭಗವಂತ ತನ್ನನ್ನು ತಾನೇ ಕೃಷ್ಣನಾಗಿ ಸೃಷ್ಟಿ ಮಾಡಿಕೊಂಡ, ರಾಮನಾಗಿ. ಈ ರೀತಿಯಾಗಿ ಶೂರ ಎನಿಸಿರುವ ತನ್ನ ಪುತ್ರನಂತೆ ಇರುವವನು. ಅದಕ್ಕೆ ವಿವರಣೆ ಕೊಡ್ತಾ, ಆತ್ಮೈವ ಸೃಜತಿ ಪ್ರಭು ಅಂತ ಭಾಗವತ ಹೇಳ್ತಾ ಇದೆ. ಭಗವಂತನು ತನ್ನ ಅವತಾರಕ್ಕೆ ಅಂದರೆ ಭಗವಂತ ರಾಮ ಕೃಷ್ಣ ಇದು ವೇದವ್ಯಾಸರು ಈ ರೀತಿಯಾಗಿ ಅವತಾರ ಮಾಡಬೇಕು ಅಂತಂದರೆ ದಶರಥ ವಸುದೇವಾದಿಗಳು ಸತ್ಯವತಿ ಪರಾಶರರನ್ನು ನಿಮಿತ್ತ ಮಾತ್ರ ಮಾಡಿಕೊಂಡಿರ್ತಾನೆ. ಅಷ್ಟೇ ಹೊರತು ನಮ್ಮಂತೆ ಭಗವಂತ ಶುಕ್ಲಶೋಣಿತ ಸಂಬಂಧವಾಗಿ ತಾಯಿಯ ಗರ್ಭದಲ್ಲಿದ್ದು ಗರ್ಭವಾಸ ದುಃಖಾದಿಗಳನ್ನು ಅನುಭವಿಸಿ ಅವನು ನಮ್ಮಂತೆ ಹುಟ್ಟುವುದಿಲ್ಲ. ಅವನಿಗೆ ದಶರಥ ಮಹಾರಾಜ ತಂದೆ, ವಸುದೇವ ಕೃಷ್ಣಾವತಾರದಲ್ಲಿ ತಂದೆ ಅಂತ ಹೇಳಿದರೆ ಕೇವಲ ನಿಮಿತ್ತ ಅಷ್ಟೇ. ಅವನು ರಾಮನಾಗಿ ಕೃಷ್ಣನಾಗಿ ವೇದವ್ಯಾಸರಾಗಿ ಯಾವ ಭಗವಂತನ ಅವತಾರಗಳಿಗೆ ತಂದೆ ತಾಯಿಗಳು ಇದ್ದಾರೆ ಅಂತ ನಾವು ಕೇಳ್ತೇವೋ ಅವರೆಲ್ಲರೂ ಕೇವಲ ನಿಮಿತ್ತ ಮಾತ್ರ ಅಷ್ಟೇ. ಅಲ್ಲಿ ಅವನು ನಮ್ಮಂತೆ ಭಗವಂತ ಹುಟ್ಟುವುದಿಲ್ಲ. ಅವನ ಅವತಾರ ಪ್ರಾದುರ್ಭಾವ ದಶರಥನಿಗೆ ವಸುದೇವನಿಗೆ ಸತ್ಯವತಿ ಪರಾಶರರಿಗೆ ಇವರೆಲ್ಲರಿಗೂ ಭಗವಂತ ಹುಟ್ಟಿದ ಅಂತ ಹೇಳಿದರೆ ಹೇಗೆ ಸ್ತಂಭದಿಂದ ನರಸಿಂಹನು ಅವತಾರ ಮಾಡಿದನೋ ಹಾಗೆ ಅವರು ನಿಮಿತ್ತ ಲೋಕದೃಷ್ಟಿಯಲ್ಲಿ ಇವರು ತಂದೆ ತಾಯಿ ಅಂತಷ್ಟೇ ಹೊರತು ಭಗವಂತ ಸ್ತಂಭದಿಂದ ನರಸಿಂಹನಾಗಿ ಹೇಗೆ ಹುಟ್ಟಿದನೋ ಅದೇ ರೀತಿಯಾಗಿ
ಇಲ್ಲಿ ಕೂಡ ಹಾಗೇ ಹುಟ್ಟಿದ್ದಾನೆ ಹೊರತು ಅವನಿಗೆ ಯಾವ ನಮ್ಮಂತೆ ಜನ್ಮವಲ್ಲ, ಹುಟ್ಟಿಲ್ಲ ಅವನಿಗೆ. ಆದ ಕಾರಣ ಅಲ್ಲಿ ಅವರನ್ನು ನಿಮಿತ್ತ ಮಾಡಿಕೊಂಡು ತನ್ನನ್ನು ತಾನೇ ಸೃಜಿಸಿಕೊಳ್ತಾ ಇದ್ದಾನೆ. ರಾಮನಾಗಿ, ಕೃಷ್ಣನಾಗಿ, ವೇದವ್ಯಾಸರಾಗಿ, ಕಪಿಲ ನಾಮಕನಾಗಿ, ಈ ರೀತಿಯಾಗಿ ಅವನನ್ನು ಅವನೇ ಸೃಷ್ಟಿಸಿಕೊಳ್ತಾ ಇದ್ದಾನೆ. ಅವನು ಶೂರ ಅಂತ ಕರೆಯಲ್ಪಡ್ತಾ ಇದ್ದಾನೆ. ಇಷ್ಟವ್ರಿಗೆ ಹೇಳ್ಕೊಂಡ್ವಿ ಶೂರ ಅಂಥೇಳಿ. ಆದ ಕಾರಣ ತನ್ನ ಪುತ್ರನಂತೆ ತಾನಗೆ ತಾನೇ ಪುತ್ರನಂತೆ ಅವತರಿಸುತ್ತಾನಾದ ಕಾರಣ, ಶೂರ ಸಂಬಂಧಿ ಆದ ಕಾರಣ ಭಗವಂತನಿಗೆ ಶೌರಿಹಿ ಅಂತ ಹೆಸರು. ಇನ್ನು ಜಿಜ್ಞಾಸೆ, ಇಲ್ಲಿವರೆಗೂ ನಾವು ಹೇಳಿಕೊಂಡಂತಕ್ಕೆಲ್ಲ ಈ ಜಿಜ್ಞಾಸೆ ಕೇಳಿದಾಗ ನಮಗೆ ಒಂದು ಕ್ಲಾರಿಟಿ ಬರುತ್ತೆ. ಜ್ಞಾನಿಗಳಿಗೆ ಪುತ್ರ, ವಾಯುದೇವರಿಗೆ ಪುತ್ರ, ಏನಿದರ್ಥ, ಅದು ಹೇಗೆ ಸಾಧ್ಯ ಅಂತ ಹೇಳಿದರೆ ಇದು ಜಿಜ್ಞಾಸೆ ನೋಡೋಣ. ಅಪುತ್ರಸ್ಯ ಗತಿರ್ನಾಸ್ತಿ ಅಂತ ಒಂದು ಶ್ರುತಿ. ಅಂದರೆ ಏನು? ಮಗ ಇಲ್ಲದೇ ಇರುವವನಿಗೆ ಸದ್ಗತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಮಕ್ಕಳಿಲ್ಲದೇ ಇರುವ, ಮುಖ್ಯವಾಗಿ ಗಂಡು ಮಕ್ಕಳು ಇಲ್ಲದೇ ಇರುವವರು ಶಾಸ್ತ್ರಾಧ್ಯಯನ ಮಾಡಿ ಭಗವಂತನ ಬ್ರಹ್ಮಜ್ಞಾನ ಸಂಪಾದನೆ ಮಾಡಿದರೆ ಏನು ಪ್ರಯೋಜನ? ಗಂಡು ಮಕ್ಕಳಿಲ್ಲ, ಶ್ರುತಿನೇ ಹೇಳ್ತಾ ಇದೆ ಪುತ್ರಸ್ಯ ಗತಿರ್ನಾಸ್ತಿ ಅಂತ ಹೇಳಿ. ಹಾಗಿದ್ದಾಗ ಇವನು ಎಷ್ಟು ದೊಡ್ಡ ಪಂಡಿತನಾದರೂ ಜ್ಞಾನಿಯಾದರೂ ಮಕ್ಕಳಿಲ್ಲ, ಗಂಡು ಮಗು ಇಲ್ಲದೇ ಇರೋದರಿಂದ ಅವನಿಗೆ ಸದ್ಗತಿ ಇಲ್ಲ ಅಂತಂದಾಗ ಇವನು ಇಷ್ಟು ಬ್ರಹ್ಮಜ್ಞಾನವನ್ನು ಮಹಾಜ್ಞಾನಿಯಾಗಿ ಭಗವಂತನ ಜ್ಞಾನವನ್ನು ಸಂಪಾದನೆ ಮಾಡಿ ಇನ್ನೇನು ಪ್ರಯೋಜನ? ಇದೆಲ್ಲವೂ ವ್ಯರ್ಥವಾಯ್ತಲ್ಲ ಭಗವದ್ಜ್ಞಾನಕ್ಕೆ, ಪಂಡಿತನಿಗೆ, ಮಹಾಜ್ಞಾನಿಗೆ. ಅಂದರೆ ಭಗವಂತನ ಜ್ಞಾನ, ಬ್ರಹ್ಮಜ್ಞಾನ ಏನಾಯಿತು? ವ್ಯರ್ಥವಾಯಿತಲ್ವಾ ಅಂತ ಹೇಳಿದರೆ ಅದಕ್ಕೆ ಸಮಾಧಾನ ಏನು ಅಂತ ಹೇಳಿದರೆ, ಇನ್ನೊಂದು ವಾಕ್ಯವಿದೆ. ಯದೀಯ ರೂಪಂ ಪ್ರಕಟೀಕರೋತಿ ಪಿತಾ ಸ ತಸ್ಯೇತಿ ಹಿ ವೇದವಾದ. ವೇದವಾಕ್ಯ ಒಂದಿದೆ, ರುಕ್ಮಿಣೀಶ ವಿಜಯದಲ್ಲಿ ಹೇಳ್ತಾ ಇದೆ. ಏನು? ಒಂದು ವೇದವಾಕ್ಯ, ಅಪುತ್ರಸ್ಯ ಗತಿರ್ನಾಸ್ತಿ ಎಂಬುದು ವೇದವಾಕ್ಯ. ಯದೀಯ ರೂಪಂ ಪ್ರಕಟೀಕರೋತಿ ಪಿತಾ ಸ ತಸ್ಯೇತಿ ಹಿ ವೇದವಾದ ಅಂತೇಳಿ. ಯಾರಾದರೆ ಯಾರ ಸ್ವರೂಪವನ್ನು ಪ್ರಸಿದ್ಧ ಮಾಡ್ತಾರೋ, ಪ್ರಕಟ ಮಾಡ್ತಾರೋ ಅವರಿಗೆ ಅವರು ತಂದೆ ಎಂದು ವೇದವಾಕ್ಯ ಹೇಳ್ತಾ ಇದೆ ಎಂದು ರುಕ್ಮಿಣೀಶ ವಿಜಯದಲ್ಲಿ ವಾದಿರಾಜರು ಹೇಳ್ತಾರೆ. ಇಲ್ಲಿ ನಮಗೆ ಇವಾಗ ಯಾರು ಯಾರನ್ನು ಪ್ರಕಟ ಮಾಡ್ತಾರೋ ಅಥವಾ ಪ್ರಸಿದ್ಧ ಮಾಡ್ತಾರೋ ಅವರು ಅವರಿಗೆ ತಂದೆ. ಪ್ರಸಿದ್ಧರಾದವರು ಪ್ರಸಿದ್ಧ ಮಾಡುವವರ ಮಗನಾಗಿರ್ತಾನೆ. ಇದು ಇದು ಹೇಗೆ? ಯಾಕೆ? ನಾವು ಜ್ಞಾನಿಗಳು. ಯಾರು ಜ್ಞಾನಿಗಳು? ವಾಯುದೇವರು, ಜೀವೋತ್ತಮರಾದ ವಾಯುದೇವರು ಸರ್ವಜ್ಞರು, ಭಗವಂತನ ಜ್ಞಾನ ನಿಸ್ಸಂಶಯವಾಗಿ ಉಳ್ಳಂತಹ ಸರ್ವಜ್ಞರು. ವಾಯುದೇವರು ಭಗವಂತನ ಸರಿಯಾದ ಜ್ಞಾನವನ್ನು ಜಗತ್ತಿಗೆ ಪ್ರಕಟ ಮಾಡಿದರು. ಅಲ್ಲಿವರೆಗೂ 21 ಕುಭಾಷ್ಯಗಳೆಲ್ಲ ಬಂದು ಭಗವಂತನನ್ನು ಮರೆಮಾಚಿ ಅಜ್ಞಾನವನ್ನು ಹೇಳಿ ಜಗತ್ತೆಲ್ಲವೂ ಕೂಡ ಅಜ್ಞಾನವೆಂಬ ಕತ್ತಲನ್ನು ಕವಿಯುವಂತೆ ಮಾಡಿದರು. ಆಗ ವಾಯುದೇವರು ಮಧ್ವಾಚಾರ್ಯರಾಗಿ ಅವತಾರ ಮಾಡಿ, ಅರ್ಥಾತ್ ವಾಯುದೇವರೇ ಭಗವಂತನನ್ನು ಪ್ರಕಟ ಮಾಡಿದರು. ಭಗವಂತ ಯಾರು? ಅವನು ಸರ್ವೋತ್ತಮ, ಜಗನ್ನಾಥ, ಅವನು ಸರ್ವತಂತ್ರ ಸ್ವತಂತ್ರ, ಅವನೇ ಜಗತ್ತಿಗೆ ಈಶ, ಅವನೇ ಜಗತ್ತಿಗೆ ತಂದೆ ಅಂತ ಪ್ರಕಟ ಮಾಡಿದರು. ಅಂದರೆ ಯಾರನ್ನು ಪ್ರಕಟ ಮಾಡಿದರು ವಾಯುದೇವರು? ಭಗವಂತನನ್ನು ವಾಯುದೇವರು ಪ್ರಸಿದ್ಧ ಮಾಡಿದರು, ಪ್ರಕಟ ಮಾಡಿದರಾದ ಕಾರಣ ಆ ವಾಯುದೇವರು ಭಗವಂತನಿಗೆ ತಂದೆಯಂತೆ ಅಂತ ಶಾಸ್ತ್ರ ಹೇಳ್ತಾ. ಅದೇ ಹೇಳಿದೆ, ಯದೀಯ ರೂಪಂ ಪ್ರಕಟೀಕರೋತಿ. ಯಾರ ರೂಪವನ್ನು ಯಾರು ಪ್ರಕಟ ಮಾಡ್ತಾರೋ ಪಿತಾ ಸಹ ತಸ್ಯೇತಿ, ಅವನಿಗೆ ಅವನು ತಂದೆ ಅಂತ ವೇದವಾಕ್ಯವೇ ಇದೆ. ಆದ ಕಾರಣ ಭಗವಂತ ವಾಯುದೇವರ ತಂದೆ. ಹಾಗೆ ಜ್ಞಾನಿಗಳು, ಎಲ್ಲ ಜ್ಞಾನಿಗಳೇನು ಮಾಡ್ತಾ ಇದ್ದಾರೆ? ಸುಧಾ ಓದಿ, ಶಾಸ್ತ್ರ ಓದಿ ತಮ್ಮ ಶಿಷ್ಯರಿಗೆ
ಭಗವಂತನನ್ನು ಪ್ರಕಟ ಮಾಡ್ತಾ ಇದ್ದಾರೆ. ಭಗವಂತ ಇಂಥವನು ಅಂತ ಪ್ರಕಟ. ಹಾಗೆ ಆದ ಕಾರಣ ಜ್ಞಾನಿಗಳೆಲ್ಲರೂ ಭಗವಂತನ ತಂದೆಯಂತೆ, ಇನ್ನು ವಾಯುದೇವರು ಮುಖ್ಯವಾಗಿ ತಂದೆಯಂತೆ ಅಂತ ಹೇಳಿದ್ದಾರೆ. ಅದು ವೇದ. ಆದ ಕಾರಣ ಇದು ವೇದವಾಕ್ಯವನ್ನು ರುಕ್ಮಿಣೀಶ್ವರದಲ್ಲಿ ವಾದಿರಾಜರು ಹೇಳಿದ್ದಾರೆ. ಇನ್ನು ನಮಗೆ ಇನ್ನೂ ಒಂದು ದೃಷ್ಟಾಂತವನ್ನು ಪೌರಾಣಿಕವಾಗಿ ನಾವು ಹೇಳೋಣ. ಒಂದು, ಇವಾಗ ತ್ರಿವಿಕ್ರಮರೂಪಿ ಭಗವಂತ ಏನು ಮಾಡಿದ? ತಾನು ತ್ರಿವಿಕ್ರಮನಾಗಿ ಬೆಳೆದು ತನ್ನ ಪಾದ ಅಂಗುಷ್ಟದಿಂದ ಏನಾಯಿತು? ಬ್ರಹ್ಮಾಂಡ ಕರ್ಪರವು ಸೀಳಿ ಗಂಗೆ ಉದ್ಭವಿಸಿದಳು. ಅಂದರೆ ಗಂಗೆಯನ್ನು ಪ್ರಕಟ ಮಾಡಿದ್ಯಾರು? ತ್ರಿವಿಕ್ರಮರೂಪಿ ಭಗವಂತ, ವಿಷ್ಣು ಪಾದೋದ್ಭವಿ. ಆದ ಕಾರಣ ಗಂಗಾಜನಕ ಅಂತ ಹೇಳಿ ಭಗವಂತನಿಗೆ, ಯಾಕೆ ಗಂಗೆಯನ್ನು ಪ್ರಕಟ ಮಾಡಿದವನು ಭಗವಂತ. ಆದ ಕಾರಣ ಗಂಗೆಗೆ ಅವನು ಜನಕ, ತಂದೆಯಾಗಿ ಲೋಕದಲ್ಲಿ ಪ್ರಸಿದ್ಧನಾಗಿದ್ದಾನೆ. ಹಾಗೆ ಜನ್ನು ಮಹರ್ಷಿಗಳು ತಮ್ಮ ಕಿವಿಯಿಂದ ಗಂಗೆಯನ್ನೆಲ್ಲ ತಗೊಂಡ್ಬಿಟ್ರು, ಕಿವಿಯಿಂದ ಬಿಟ್ಟರು. ಆದ ಕಾರಣ ಜನ್ನು ಮಗಳಾಗಿ ಆಕೆ ಜಾಹ್ನವಿ ಆದಳು. ಅದೇ ರೀತಿಯಲ್ಲಿ ಭಗೀರಥ ತಪಸ್ಸು ಮಾಡಿ ಗಂಗೆಯನ್ನು ಆಕಾಶದಿಂದ ಭೂಮಿಗೆ ತಂದ. ಆದ ಕಾರಣ ಭಾಗೀರಥಿ ಆದಳು. ಅಂದರೆ ಯಾರು ಯಾರನ್ನು ಪ್ರಸಿದ್ಧ ಮಾಡ್ತಾರೋ, ಪ್ರಸಿದ್ಧರಾದವರಿಗೆ ಪ್ರಸಿದ್ಧ ಮಾಡಿದವರು ತಂದೆ ಎಂಬುದು ವೇದವಾಕ್ಯ. ಅದು ಲೋಕದಲ್ಲೂ ಪ್ರಸಿದ್ಧವಾಗಿದೆ. ಹಾಗೆ ಇನ್ನೂ ಲೌಕಿಕವಾಗಿ ತಗೊಂಡ್ರೆ ನಮಗೆ ಯಾರಪ್ಪ ಫೋನ್ ಯಾರು ಕಂಡುಕೊಂಡ್ರು? ಗ್ರಾಹಂ ಬೆಲ್, ಅವನು ತಂದೆ. ಅವನು ಯಾಕೆ? ಅವನು ಫೋನನ್ನು ಡಿಸ್ಕವರಿ ಮಾಡಿ ಕಂಡಿಟ್ಟ, ಕರೆಂಟು. ಹಾಗೆ ಇದು ಶಾಸ್ತ್ರೀಯವಾಗಿ ವೇದ ಹೇಳುತ್ತೆ, ಶಾಸ್ತ್ರ ಹೇಳುತ್ತೆ. ಯಾರು ಯಾರನ್ನು ಪ್ರಸಿದ್ಧ ಮಾಡ್ತಾರೋ, ಪ್ರಸಿದ್ಧ ಮಾಡಿದವರು ಪ್ರಸಿದ್ಧರಾದವರಿಗೆ ತಂದೆ ಅಂಥೇಳಿ. ಅದು ಶಾಸ್ತ್ರದಲ್ಲಿ, ವೇದದಲ್ಲಿ, ಲೋಕದಲ್ಲೂ ಕೂಡ ಅದೇ ಪ್ರಸಿದ್ಧವಾಗಿದೆ. ಆದ ಕಾರಣ ಇಲ್ಲಿ ವಾಯುದೇವರ ಮತ್ತು ಜ್ಞಾನಿಗಳ ಪುತ್ರ ಭಗವಂತ ಅಂತ ಆದ ಕಾರಣ ಅವನಿಗೆ ಶೌರಿಹಿ ಎಂಬ ಹೆಸರು ಬಂದಿದೆ ಎಂಬುದು ಸಮ್ಮತವಾಗಿದೆ. ಈಗ ನಮಗೆ ಜಿಜ್ಞಾಸೆಯನ್ನು ಕೇಳಿದ ಮೇಲೆ ಇಲ್ಲಿಯವರೆಗೂ ನಾವು ಶೌರಿಗನ್ನು ಕುರಿತು ಎಲ್ಲ ಜ್ಞಾನಿಗಳ ವಾಯುದೇವರ ಪುತ್ರ ಅನ್ನೋದು ಹೇಗೆ ಎಂಬುದು ನಮಗೆ ಅರ್ಥವಾಗುತ್ತೆ. ಇನ್ನು ಬೃಹತಿ ಸಹಸ್ರದ ಪ್ರಕಾರ ಓಂ ಶೌರಯೇ ನಮಃ. ಓಂ ಪುರುಷ್ಪುತ ಪ್ರಿಯಮೇಧಸ್ತುತಾ ಹರಿ ಸೋಮಪೇಯಾಯ ವಕ್ಷತಃ ಪುರೋಳಾಶಂ ನೋ ಅಂಧಸ ಇಂದ್ರ ಸಹಸ್ರಮಾಭರ ಶತಾಚ. ಪುರುಷ್ಪುತ ಮಹಾತ್ಮರಿಂದ ಕೊಂಡಾಡಲ್ಪಟ್ಟ ಇಂದ್ರನೇ, ಪ್ರಿಯಮೇಧಸ್ತುತ ಯಜ್ಞಪ್ರಿಯರಾದ ಹರಿವಾಯುಗಳ ಸ್ತುತಿಯಲ್ಲಿ ಹರಿ ಕುದುರೆಗಳು ಸೋಮಪೇಯಾಯ ಸೋಮಪಾನಕ್ಕಾಗಿ ನಿನ್ನನ್ನು ವಕ್ಷತಃ ಹೊತ್ತುಕೊಂಡು ತರಲಿ. ಇಂದ್ರನೇ ನಹ ಸ್ತುತಿಗೈವ ನಮ್ಮ ಪುರೋಳಾಶಂ ಸ್ತೋತ್ರವನ್ನು ಶೃಣು ಕೇಳುತ್ತಿರು. ಕೇಳಿ ಅಂಧಸ ಅನ್ನದ ಶತ 100 ಬಗೆಯನ್ನು ಸಹಸ್ರಂ 1000 ತರಹ ಆಭರ ಚೆನ್ನಾಗಿ ನೀಡು. ಇಲ್ಲಿ ಹೇ ಹರಿ, ಬ್ರಹ್ಮಾದಿಗಳು ಕೂಡ ನಿನ್ನನ್ನು ಹೊಗಳುತ್ತಾರೆ. ಈ ಹರಿಸ್ತುತಿ ಭಗವಂತನ ಸ್ತುತಿ ನಡೆಯುವ ಈ ಯಜ್ಞಶಾಲೆಯಲ್ಲಿ ಆ ಕುದುರೆಗಳು ಅತಿಥಿಯಾದ ಭಗವಂತನನ್ನು ಹೊತ್ತುಕೊಂಡು ಬರಲಿ. ಭಗವಂತ ನೀನು ಕುದುರೆಗಳ ಮೇಲೆ ಬಾ, ಕುದುರೆಗಳು ನಿನ್ನ ಹೊತ್ತುಕೊಂಡು ಬರಲಿ. ಹರಿಯೇ ಬಂದ ನೀನು ನಮ್ಮ ಸ್ತೋತ್ರವನ್ನು ಕೇಳು. ನೀನು ಯಜ್ಞಶಾಲೆಗೆ ಕುದುರೆಗಳ ಮೇಲೆ ಬಂದಾಗ ನಾವು ನಿಮ್ಮನ್ನು ಸ್ತೋತ್ರ ಮಾಡ್ತೇವೆ, ನಮ್ಮ ಸ್ತೋತ್ರವನ್ನು ಕೇಳು. ನೀನು ಆ ಸ್ತೋತ್ರವನ್ನು ಕೇಳಿ ಪ್ರಸನ್ನನಾಗಿ ನಮಗೆ ಅನ್ನವನ್ನೂ ಕೊಡು. ಅದು ಎಂತಹ ಅನ್ನ? 100 ಬಗೆವಾದ ಅನ್ನ. ಬಂದವರಿಗೆಲ್ಲ ಬಯಸಿದ್ದನ್ನೆಲ್ಲ ಕೊಡುವ ಭಾಗ್ಯ ನಮ್ಮದಾಗಲಿ. ನೀನು ನಮಗೆ ಅನ್ನನ್ನು ಕೊಡು 100 ಬಗೆ. ನಾವು ನಮ್ಮಲ್ಲಿ ಬಂದವರಿಗೆ ನಾವೆಲ್ಲವೂ ಕೂಡ ಅನ್ನವನ್ನು ಕೊಡ್ತೇವೆ. ನಾನಾ ಬಗೆಯ ಅನ್ನವನ್ನು ಏನೇನು ಕೇಳ್ತಾರೋ ಅವೆಲ್ಲವನ್ನು ನಾವು ಕೊಡ್ತೇವೆ. ಇನ್ನು ಶೌ ಅಂದರೆ ಕುದುರೆಗಳು. ಶೌರಿಹಿ ಶಬ್ದದಲ್ಲಿ ಶೌ ಅಂದರೆ ಕುದುರೆಗಳಿಂದ, ರಿಹಿ ಯಜ್ಞಶಾಲೆಗೆ
ಬರುವನಾದ್ದರಿಂದ ರಜಗತೌ ಅಂಥೇಳಿ ಕುದುರೆಗಳ ಮೇಲೆ ಯಜ್ಞಶಾಲೆಗೆ ಬರುವನಾದ್ದರಿಂದ ವಿಷ್ಣುವು ಶೌರಿಹಿ ಎಂದು ಕರೆಯಲ್ಪಡ್ತಾ ಇದ್ದಾನೆ. ಗತಿಮತ್ವಾತ್ ಶೌಹು ಅಶ್ವೌ ತಾಭ್ಯಾಂ ಸೋಮಪಾನಾಯ ಯಜಮಾನ ಗೃಹಂ ಪ್ರತಿ ರಜತಿ ಗಚ್ಚತಿ ಇತಿ ರಿಹಿ ಶೌರಿಮೂರ್ತಿರತ್ರ ಪ್ರತಿಪಾದಿತಃ. ಕುದುರೆಗಳ ಮೇಲೆ ಸೋಮಪಾನಕ್ಕಾಗಿ ಯಜಮಾನನ ಗೃಹಕ್ಕೆ ಬರ್ತಾನೆ. ಆದ ಕಾರಣ ಭಗವಂತನಿಗೆ ಶೌರಿಹಿ ಎಂಬುವಂತಹ ಹೆಸರು ಬಂದಿದೆ ಅಂತ ಇವತ್ತು ಶೌರಿ ಶಬ್ದವನ್ನು ಮುಗಿಸಿ ನಾಳೆ ಜನೇಶ್ವರ ಎಂಬುವಂತಹ ಭಗವಂತನ ನಾಮವನ್ನು ಹೇಳಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.